ಈ ವಿಡಿಯೋದಲ್ಲಿ ಫ್ಯೂಚರ್ ವ್ಯಾಲ್ಯೂ ಮೇಲೆ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ನೆಕ್ಸ್ಟ್ ಇಲಿಸ್ಟ್ರೇಷನ್ ನಂಬರ್ 5 ನೋಡೋಣ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಟ್ ದ ಎಂಡ್ ಆಫ್ 5 years ಆಫ್ ದ ಫಾಲೋಯಿಂಗ್ ಸಿರೀಸ್ ಆಫ್ ಪೇಮೆಂಟ್ ಅಟ್ 10% ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 10% ಕೊಟ್ಟಿದ್ದಾರೆ. ಟೈಮ್ ಈಸ್ 5 years ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅ ಮಲ್ಟಿಪಲ್ ಕ್ಯಾಶ್ ಫ್ಲೋ ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್ 1000 rupees. Okay, 2000 rupees at the end of second year, 3000 rupees at the end of third year, 2000 at the end of fourth year and 1500 at the end of fifth year. ಈ ಪ್ರಾಬ್ಲಮನ್ನು ನವೆಂಬರ್ 2008 ಕೇಳಿದ್ದಾರೆ ಫಾರ್ 5 marks. ಈಗ ಇದ್ರದ್ದು ಸೊಲ್ಯೂಷನ್ ನೋಡೋಣ. ಓಕೆ, ಇಲಿಸ್ಟ್ರೇಷನ್ ನಂಬರ್ 5, ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ. ಸೊ ಇಲ್ಲಿ ನಂಬರ್ ಆಫ್ ಇಯರ್ಸ್ 5 years ಕೊಟ್ಟಿದ್ದಾರೆ. ಓಕೆ, ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್ ಇಟ್ ಈಸ್ 1000, ದೆನ್ ಸೆಕೆಂಡ್ ಇಯರ್ ಇಟ್ ಈಸ್ 2000, ದೆನ್ 3000, ದೆನ್ ಅಟ್ ದ ಎಂಡ್ ಆಫ್ ಫೋರ್ತ್ ಇಯರ್ ಇಟ್ ಈಸ್ 2000, ದೆನ್ ಫಿಫ್ತ್ ಇಯರ್ it is 1500. ಓಕೆ, ಸೊ ಈಗ ಫಸ್ಟ್ ಇಯರ್ ಇತ್ತು. ಅಟ್ ದ ಎಂಡ್ ಆಫ್ ಫಿಫ್ತ್ ಇಯರ್ ನಾವು ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅಂದರೆ 4 ವರ್ಷ ಆದಮೇಲೆ. ಓಕೆ, ಸೊ ಸೆಕೆಂಡ್ ಇಯರ್ದು 3 ವರ್ಷ ಆದಮೇಲೆ, ಸೊ 2 ವರ್ಷ, 1 ವರ್ಷ, ಇಟ್ಸ್ ಅಟ್ 0. ಓಕೆ, ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನೋಡೋಣ. ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ಸಲ್ಲಿ ಟೇಬಲ್ಗೆ ಹೋಗೋಣ. Okay, this is a future value factor table. Really, at the rate of 10% and at the end of fourth year. Okay, so fourth year it is a 1.4641. 1.4641. Okay. So next third year ಇತ್ತು at the rate of 10%, 1.3310. Okay, the second year 1.2100. Then at the end of first year ಇದು 1.100. ಓಕೆ, ಸೊ ಇದು ಯಾವಾಗಲೂ 1 ಇರುತ್ತೆ. ದೆನ್ ಅಮೌಂಟ್ ಮತ್ತು ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಏನಿದೆ ಇದನ್ನು 2 ಮಲ್ಟಿಪ್ಲೈ ಮಾಡಿದಾಗ 1000 ಇಂಟು 1.4641 ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಅಂದರೆ ಸೆಕೆಂಡ್ ಕಾಲಮ್ ಮತ್ತು ಫೋರ್ತ್ ಕಾಲಮ್ 2 ಮಲ್ಟಿಪ್ಲೈ ಮಾಡಿದಾಗ ವಿಲ್ ಗೆಟ್ 1464. ಇದು 2000 ಇಂಟು 1.3310 ಮಲ್ಟಿಪ್ಲೈ ಮಾಡಿದಾಗ ನಮಗೆ 2662 ಸಿಗುತ್ತೆ. ಇಲ್ಲಿ ನಾನು ರೌಂಡ್ ಆಫ್ ಮಾಡಿ ಬರೀತಾ ಇದ್ದೀನಿ. ಬೇಕಂದರೆ 2 ಡೆಸಿಮಲ್ ಪಾಯಿಂಟ್ ಇಟ್ಟು ಕೂಡ ನಾವು ಬರಿಬೋದು. ದೆನ್ 3000 ಇಂಟು 1.2100 ಎಷ್ಟಾಗುತ್ತೆ? 3630 ಆಗುತ್ತೆ. ದೆನ್ 2000 ಇಂಟು 1.10 2200. ದೆನ್ ಇದು 1500. ಸೊ ಇದಿತ್ತು ಟೋಟಲ್ ಮಾಡಿದಾಗ ಸೊ ಫ್ಯೂಚರ್ ವ್ಯಾಲ್ಯೂ ಎಷ್ಟು ಬಂತು? ನಮ್ಮದು 11,456. ಓಕೆ, ಸೊ ಇದು ಫ್ಯೂಚರ್ ವ್ಯಾಲ್ಯೂ ಆಫ್ ಮಲ್ಟಿಪಲ್ ಕ್ಯಾಶ್ ಫ್ಲೋ. ಇದು ಏನು 5 yearsಲ್ಲಿ ನಾವು ನಮಗೆ ಇದು 5 yearsಲ್ಲಿ ಏನು ಕ್ಯಾಶ್ ಫ್ಲೋ ಬಂದಿರುತ್ತೆ ಅದರದ್ದು ಒಟ್ಟಿಗೆ ನೀವು ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 11,456 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. Mr. Suraj makes following payments at the end of each year. Calculate the future value at the end of 5 years compounded annually at 8% interest per annum. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 8% ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 5 years ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಸೊಲ್ಯೂಷನ್ ನೋಡೋಣ. ಇಲ್ಲಿ ಮಿಸ್ಟರ್ ಸೂರಜ್ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ.
ಓಕೆ, ಸೊ ನಂಬರ್ ಆಫ್ ಇಯರ್ಸ್ 5 ಇಯರ್ಸ್ ಕೊಟ್ಟಿದ್ದಾರೆ. 1 2 3 4 ಆ್ಯಂಡ್ 5. ಓಕೆ, ಸೊ ಇಲ್ಲಿ ಫಸ್ಟ್ ಇಯರದ್ದು ಕ್ಯಾಶ್ ಫ್ಲೋ 5,000, ದೆನ್ 8,000, 7,000, 6,000, ದೆನ್ ಲಾಸ್ಟಲ್ಲಿ 4,000. ಓಕೆ, ಇಲ್ಲಿ ನಂಬರ್ ಆಫ್ ಇಯರ್ಸ್ ಅಂದರೆ ಈಗ ಫಸ್ಟ್ ಇಯರದ್ದು ನಾವು ಆಫ್ಟರ್ 4 ಇಯರ್ಸ್ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ದೆನ್ 3 ಇಯರ್ಸ್ 2 1 ಆ್ಯಂಡ್ 0. ಓಕೆ, ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋಣ. ಸೊ ಅಟ್ ದ ರೇಟ್ ಆಫ್ 8%, ಓಕೆ ಇಲ್ಲಿ ಹೈಲೈಟ್ ಮಾಡೋಣ 8% ಇದು ಅಟ್ ದ ಎಂಡ್ ಆಫ್ 4th ಇಯರ್. ಓಕೆ, ಇದು ಎಷ್ಟು ಬಂದಿದೆ 1.3605. ಓಕೆ, 1.3605. ಸೊ ಇದನ್ನು 1.0635. ಅದೇ ರೀತಿ ಸೆಕೆಂಡ್ ಇಯರದ್ದು 1.2597. ದೆನ್ ಥರ್ಡ್ ಇಯರ್ ಇಲ್ಲಿ ಸೆಕೆಂಡ್ ಇಯರದ್ದು 1.664, 1.1664. ದೆನ್ ಫಸ್ಟ್ ಇಯರ್ಗೆ ಅಟ್ ದ ರೇಟ್ ಆಫ್ 8% 1.08. ಓಕೆ, ಫಿಫ್ತ್ ಇಯರದ್ದು 1 ಬರುತ್ತೆ. ಈಗ ಸೆಕೆಂಡ್ ಮತ್ತು ಫೋರ್ತ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನಾನು ರಾಂಗ್ ಬರ್ತಿದ್ದೀನಿ. $1.3605 ಇದೆ. ಓಕೆ, ಸೊ 5,000 ಇಂಟು 1.3605 will be 6,800 into next 8,000 into 1.2597 ನೀವು ಮಾಡಿದಾಗ 10,078 ಬರುತ್ತೆ. ದೆನ್ 7,000 ಇಂಟು 1.664 ಮಾಡಿದಾಗ 8,165. ದೆನ್ 6,000 ಇಂಟು 1.08 ಮಾಡಿದಾಗ 6,480 ಬರುತ್ತೆ. ದೆನ್ 4,000 ಇಂಟು 1 ಮಾಡಿದಾಗ ನಿಮಗೆ 4,000 ಬರುತ್ತೆ. ಸೊ ಇದ್ರದ್ದು ಟೋಟಲ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ 35,525. ಓಕೆ, ಸೊ ಇದು ಫ್ಯೂಚರ್ ವ್ಯಾಲ್ಯೂ. ಸೊ ಇವೆಲ್ಲ ಕ್ಯಾಶ್ ಫ್ಲೋದ್ದು ಇದು ಫ್ಯೂಚರ್ ವ್ಯಾಲ್ಯೂ. ಅಂದರೆ ನೀವು ಒಂದೊಂದು ವರ್ಷ ಏನು ರಿಸೀವ್ ಮಾಡ್ತೀರಾ, ಸೊ ಅದ್ರದ್ದು ಒಟ್ಟಿಗೆ ನೀವು ಫ್ಯೂಚರ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5 ಇಯರ್ಸ್. ಓಕೆ, ಇಟ್ ವಿಲ್ ಬಿ 35,525. ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಟ್ ದ ಎಂಡ್ ಆಫ್ 5 ಇಯರ್ಸ್ ಆಫ್ ದ ಫಾಲೋಯಿಂಗ್ ಸೀರೀಸ್ ಆಫ್ ಪೇಮೆಂಟ್ ಅಟ್ 8% ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿ 8% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಇಯರ್ಗೆ 5,000, ದೆನ್ 9,000 ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್, 2,000 ಅಟ್ ದ ಎಂಡ್ ಆಫ್ ಥರ್ಡ್ ಇಯರ್, 7,000 ಅಟ್ ದ ಎಂಡ್ ಆಫ್ ಫೋರ್ತ್ ಇಯರ್, ಮತ್ತು 9,500 ಅಟ್ ದ ಎಂಡ್ ಆಫ್ ಫಿಫ್ತ್ ಇಯರ್. ಓಕೆ, ಸೊ ಈಗ ಸೊಲ್ಯೂಷನ್ ನೋಡೋಣ. ಓಕೆ, ಟೋಟಲ್ 5 ಇಯರ್ಸ್ 1 2 3 4 5. Then amount at the end of first year is 5,000, then 9,000, 2,000, 7,000, 9,500. ಓಕೆ, ಸೊ ನಂಬರ್ ಆಫ್ ಇಯರ್ಸ್. ಸೊ ಇಲ್ಲಿ ಫಸ್ಟ್ ಇಯರ್ದು 4 ವರ್ಷಕ್ಕೆ ನಾವು ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ದೆನ್ 3 2 1 ಆ್ಯಂಡ್ 0. ದೆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ನೋಡೋಣ. ಅಟ್ ದ ರೇಟ್ ಆಫ್ 8% 605. ದೆನ್ ಥರ್ಡ್ ಇಯರ್ಗೆ 1.2597. ದೆನ್ 1.1664.
ದೆನ್ ಫಸ್ಟ್ ಇಯರ್ಗೆ 1.0800, ದೆನ್ ಅಟ್ ದ ಎಂಡ್ ಆಫ್ ಫಿಫ್ತ್ ಇಯರ್ ಇಟ್ ಈಸ್ 1. ಸೊ ಈಗ ಅಮೌಂಟ್ ಕಾಲಮ್ ಮತ್ತು ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಸೆಕೆಂಡ್ ಮತ್ತು ಫೋರ್ತ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ವಿಲ್ ಗೆಟ್ 5000 ಇಂಟು 1.3605 ಮಲ್ಟಿಪ್ಲೈ ಮಾಡಿದಾಗ ವಿಲ್ ಗೆಟ್ 6802, 9000 ಇಂಟು 1.2597 11337, then 2000 into 1.664 2333, 7000 into 1.0800 7560, then 9500 into 1 it will be 9500. So total ಮಾಡಿದಾಗ so we will get 37,533. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಸೊ ಅಲ್ಲಿವರೆಗೂ ಫ್ಯೂಚರ್ ವ್ಯಾಲ್ಯೂನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ.